ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರಕ್ರಾಂತಿ ಆಗುವಂತ ಸಾಧ್ಯತೆ ಇದೆ. ದಳದತ್ತ ಹಲವು ಕಾಂಗ್ರೆಸ್ ಪಕ್ಷದ ನಾಯಕರು ಚಿತ್ತವನ್ನ ಹರಿಸ್ತಾ ಇದ್ದಾರೆ. ಇದು ಬಿಗ್ ಬ್ರೇಕಿಂಗ್. ಕಾರಣ ಏನು ಅಂತ ಹೇಳಿದ್ರೆ, ಕ್ಷಿಪ್ರ ಕ್ರಾಂತಿ ಆಗುವಂತ ಸಾಧ್ಯತೆ ಇದೆ ರಾಜ್ಯ ರಾಜಕಾರಣದಲ್ಲಿ. ಕಾಂಗ್ರೆಸ್ನ ಹಲವು ನಾಯಕರ ಚಿತ್ತ ಈಗ ಜೆಡಿಎಸ್ ಹತ್ತ ಇದೆಯಂತೆ. ತೆನೆ ಹೊತ್ತ ಮಹಿಳೆ ಹತ್ತ ಕೈ ಕೊಡೋದು, ಕೈ ಬಿಡೋದು, ನೇರವಾಗಿ ತೆನೆ ಹೊತ್ತ ಮಹಿಳೆಯನ್ನ ಆ ಕಡೆ ಬರೋದು. ರಾಜ್ಯದ ರಾಜಕೀಯ ಭವಿಷ್ಯದ ಚಿಂತೆಯಲ್ಲಿದ್ದಾರೆ ನಾಯಕರು. ಚಿಂತೆಗೀಡಾದ ನಾಯಕರಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ಸಂಪರ್ಕವನ್ನ ಮಾಡಲಾಗ್ತಾ ಇದೆ. 2028 ಚುನಾವಣೆಗೆ ಟಿಕೆಟ್ ಪಡೆಯುವ ಬಗ್ಗೆ ಮಾತುಕತೆಗಳು ಕೂಡ ಆಗ್ತಾ ಇದೆ. 2 ರಿಂದ 3 ತಿಂಗಳಿಂದ ಅನೇಕ ನಾಯಕರು ಎಚ್ ಡಿ ಕೆ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, 2028 ಚುನಾವಣೆಗೆ 2 ವರ್ಷ ಬಾಕಿ ಇದೆ. ಈಗಲೇ ಹಲವು ನಾಯಕರು ಕುಮಾರಸ್ವಾಮಿ ಹತ್ತ ಮುಖ ಮಾಡಿದ್ದಾರೆ, ಅವರ ಸಂಪರ್ಕಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರು. ಏನು ಸಿಗ್ತದೆ ಮಾಹಿತಿ ಹಂಚ್ಕೊಳ್ಳೋದಾದ್ರೆ? ಮಧುಸೂದನ್, 2028 ಚುನಾವಣೆಗೆ ಈಗಲಿಂದಲೇ ಹಲವು ನಾಯಕರು ತಮ್ಮ ರಾಜಕೀಯ ಭವಿಷ್ಯದ ಲೆಕ್ಕಾಚಾರಗಳನ್ನು ಹಾಕ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಹಾಲಿ ಕಾಂಗ್ರೆಸ್ನಲ್ಲಿರುವಂಥ ಎರಡನೇ ಹಂತದ ನಾಯಕರು ಇರ್ಬೋದು, ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳು ಇರ್ಬೋದು, ಜೊತೆಗೆ ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ಸಿಗದೇ ಇರುವಂಥ ಅಸಮಾಧಾನಗೊಂಡಿರುವಂಥ ನಾಯಕರು ಇರ್ಬೋದು. ಇವರೆಲ್ಲರೂ ಕೂಡ ಕಳೆದ 2-3 ತಿಂಗಳಿಂದಲೂ ಕೂಡ ಮಾಜಿ CM ಜೊತೆಗೆ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ನಿಕಟವಾದಂಥ ಸಂಪರ್ಕದಲ್ಲಿದ್ದು ಅವ್ರ ಜೊತೆ ಒಂದು ಮಾತುಕತೆಗಳನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ 2028 ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಒಂದಷ್ಟು ಪಾಪ್ಯುಲಾರಿಟಿಯನ್ನು ಕಳೆದುಕೊಂಡಿದೆ. ಹಾಗಾಗಿ ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ನಾವು JDS ಸೇರ್ಪಡೆ ಆದರೆ ಉತ್ತಮ ಅನ್ನೋ ಒಂದು ತೀರ್ಮಾನಕ್ಕೆ ಒಂದಷ್ಟು ನಾಯಕರು ಬಂದಿರುವಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಮಾತುಕತೆಗಳನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಯಾಕೆ ಒಂದು ಸಂಪರ್ಕ ಮಾಡಿದ್ದಾರೆ, ಜೊತೆಗೆ JDS ಸೇರ್ಪಡೆಗೆ ಯಾಕೆ ಒಲವು ತೋರ್ತಾ ಇದ್ದಾರೆ ಅಂದರೆ, ಏನು 2028 ರಾಜ್ಯದಲ್ಲಿ ಒಂದು ಚುನಾವಣೆ ನಡೆದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರೇ JDS ಮತ್ತು BJPಯ NDA ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ BJP ಹೈಕಮಾಂಡ್ ಜೊತೆಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ JDS ಇಂದ ಟಿಕೆಟ್ ಪಡೆದ್ರೆ ನಾವು ಅಟ್ಲೀಸ್ಟ್ ನಮ್ಮ ವರ್ಚಸ್ಸನ್ನು ಬಳಸಿ ನಾವು ಸ್ಥಾನವನ್ನು ಗೆಲ್ಲಬಹುದು. ಜೊತೆಗೆ ಏನು ರಾಜ್ಯದಲ್ಲಿ NDA ಸರ್ಕಾರಕ್ಕೆ ಅಧಿಕಾರಕ್ಕೆ ಬರುತ್ತೆ, ಆ ಸಂದರ್ಭದಲ್ಲಿ ನಮಗೂ ಕೂಡ ಸೂಕ್ತವಾದಂಥ ಸ್ಥಾನಮಾನಗಳು ಸಿಗುತ್ತೆ. ಜೊತೆಗೆ ಏನು ಸಿದ್ದರಾಮಯ್ಯ ನಂತರ DKC ಒಂದು ನಾಯಕತ್ವವನ್ನು ವಹಿಸ್ತಾರೆ. ಹಾಗಾಗಿ ಅವರ ಒಂದಷ್ಟು ವಿರೋಧಿ ಏನು ನಾಯಕರಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅವರು ಕೂಡ DKCಯ ಒಂದು ನಾಯಕತ್ವವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ನೇರವಾಗಿ ಕುಮಾರಸ್ವಾಮಿ ಅವರ ಜೊತೆ ಸಂಪರ್ಕವನ್ನು ಮಾಡಿದರೆ, ಜೊತೆಗೆ ಮಾತುಕತೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಏನು ಕುಮಾರಸ್ವಾಮಿ ಅವರಾದರೆ ಅವ್ರ ಜೊತೆ ನಾವು ಒಂದು ಸಂಬಂಧವನ್ನು ಇಟ್ಕೊಂಡ್ರೆ ಅವರು ನಮಗೆ ಒಂದು ಸ್ಥಾನಮಾನಗಳನ್ನು ಕೊಡ್ತಾರೆ. ಜೊತೆಗೆ ಸರ್ಕಾರ ರಚನೆ ಆದರೆ ನಮಗೂ ಏನು ನಮ್ಮ ಒಂದು ರಾಜಕೀಯ ಭವಿಷ್ಯವು ಕೂಡ ಉತ್ತಮವಾಗಿರುತ್ತೆ. ಯಾಕಂದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಂತರ ಒಂದಷ್ಟು ನಾಯಕರು ಅಂದರೆ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕತ್ವ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಸಾಕಷ್ಟು ಅನುಮಾನಗಳಿದೆ. ಹೀಗಾಗಿ ನೇರವಾಗಿ ಕುಮಾರಸ್ವಾಮಿ ಅವರ ಜೊತೆ ಒಂದಷ್ಟು ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಟಿಕೆಟ್ಗಳನ್ನು ಕನ್ಫರ್ಮ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಏನು ತಮ್ಮ ಒಂದು ಭರವಸೆ ಅಂದರೆ ಅವ್ರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಾಯಕರು ಒಂದು ಬಹುತೇಕ 2ನೇ ಹಂತದ ಮತ್ತು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಅವರೆಲ್ಲರೂ ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.